ಜುಲೈನಲ್ಲಿ ನಡೆಯಲಿರ್ತಕ್ಕಂತಹ ಪರೀಕ್ಷೆ ಬಹು ಆಯ್ಕೆ ಪ್ರಶ್ನೆಗಳ ಸ್ವರೂಪದಲ್ಲಿರಲಿದೆ. ಅದಕ್ಕಾಗಿ ವಿಜ್ಞಾನ ವಿಷಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ, ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು 6ನೆಯ ಪಾಠ ಜೀವಕ್ರಿಯೆಗಳು ಅಂತಕ್ಕಂಥ ಪಾಠದ ಮೊದಲ ಭಾಗದ ವಿಡಿಯೋ ಆಗಿದೆ. ಇದಕ್ಕಿಂತ ಮುಂಚೆ ನಾನು ಲೋಹಗಳು, ಅಲೋಹಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಅಂತಕ್ಕಂಥ 2 ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ಆ ಪ್ಲೇಲಿಸ್ಟ್ SSLC ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರಶುರಾಮ್ಗೂ ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಶುರು ಮಾಡೋಣ. ಜೀವಕ್ರಿಯೆಗಳು ಪಾಠದ ಭಾಗ 1ರ ಬಹು ಆಯ್ಕೆ ಪ್ರಶ್ನೆಗಳ ಒಂದು ಸರಣಿ. ಪ್ರಶ್ನೆ 1, ನಮ್ಮ ದೇಹದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆ ಮಾಡುವುದು. ನೋಡಿ, ಯಾವುವು ನಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆಯನ್ನು ಮಾಡ್ತವೆ? ಆಯ್ಕೆ 1 ಹೃದಯ, ಆಯ್ಕೆ 2 ರಕ್ತ, ಆಯ್ಕೆ 3 ದುಗ್ಧರಸ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥವೇ. ಸೊ ಉತ್ತರ 2, ಆಯ್ಕೆ 2 ರಕ್ತ ಸರಿ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತವು ಸಾಗಾಣಿಕೆ ಮಾಡುವುದು ಡ್ಯಾಶ್. ಹಾಗಾದರೆ ನಮ್ಮ ದೇಹದಲ್ಲಿ ರಕ್ತ ಏನನ್ನ ಸಾಗಾಣಿಕೆಯನ್ನು ಮಾಡ್ತದೆ? ಆಯ್ಕೆ 1 ಆಹಾರ, ಆಯ್ಕೆ 2 ಆಕ್ಸಿಜನ್, ಆಯ್ಕೆ 3 ತ್ಯಾಜ್ಯ ವಸ್ತುಗಳು, ಆಯ್ಕೆ 4 ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ರಕ್ತ ಅದು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಮೇಲಿನ ಎಲ್ಲವೂ, ಅಂದರೆ ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು. ಮುಂದಿನ ಪ್ರಶ್ನೆ, ರಕ್ತವು ಹೊಂದಿರುವ ದ್ರವ ಮಾಧ್ಯಮ. ಹಾಗಾದರೆ ರಕ್ತವು ಯಾವ ದ್ರವ ಮಾಧ್ಯಮವನ್ನು ಹೊಂದಿದೆ ನೋಡುವ. ಆಯ್ಕೆ 1 ದುಗ್ಧರಸ, ಆಯ್ಕೆ 2 ಪ್ಲಾಸ್ಮಾ, ಆಯ್ಕೆ 3 ಆಹಾರ, ಆಯ್ಕೆ 4 ನೈಟ್ರೋಜನ್ ಯುಕ್ತ ತ್ಯಾಜ್ಯ. ಸೊ ರಕ್ತ ಹೊಂದಿರತಕ್ಕಂಥ ದ್ರವ ಮಾಧ್ಯಮವೇ ಅದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿಟ್ಕೊಳ್ರಿ. ಮುಂದಿನ ಪ್ರಶ್ನೆ, ಆಹಾರ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುವುದು. ಯಾವುವು ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನು ಕರಗಿರ್ತಕ್ಕಂಥ ರೂಪದಲ್ಲಿ ಸಾಗಿಸ್ತವೆ? ಆಯ್ಕೆ 1 ರಕ್ತ, ಆಯ್ಕೆ 2 ಪ್ಲಾಸ್ಮಾ, ಆಯ್ಕೆ 3 ಮೇಲಿನ 2, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ ಇತ್ತು ಪ್ಲಾಸ್ಮಾ. ಏನು ಮಾಡ್ತದಪ್ಪ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿಗಳನ್ನು ಕರಗಿದ ರೂಪದಲ್ಲಿ ಸಾಗಿಸ್ತದ. ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುವುದು. ಯಾವುವು ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡ್ತವೆ? ಆಯ್ಕೆ 1 ಆಹಾರ, ಆಯ್ಕೆ 2 ಆಕ್ಸಿಜನ್, ಆಯ್ಕೆ 3 ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸೊ ಯಾವುವು ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡ್ತವೆ ಅಂದರೆ ಅದು ಆಯ್ಕೆ 2 ಆಕ್ಸಿಜನ್. ಮುಂದಿನ ಪ್ರಶ್ನೆ, ದೇಹದ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಆಯ್ಕೆ 1 ಹೃದಯ, ಆಯ್ಕೆ 2 ಶ್ವಾಸಕೋಶ, ಆಯ್ಕೆ 3 ಮೂತ್ರಜನಕಾಂಗ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ದೇಹದ ಇತರೆ ಭಾಗಗಳಿಗೆ ರಕ್ತವನ್ನು ಪಂಪು ಮಾಡತಕ್ಕಂಥ ಕೆಲಸ ಮಾಡೋದು ಆಯ್ಕೆ 1 ಹೃದಯ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7, 3 ಕೋಣೆಗಳ ಹೃದಯ ಹೊಂದಿರುವುದು. ಸೊ ಯಾವುದರಲ್ಲಿ 3 ಕೋಣೆಗಳ ಹೃದಯವನ್ನು ಕಾಣ್ತೀವಿ? ಆಯ್ಕೆ 1 ಉಭಯವಾಸಿಗಳು, ಆಯ್ಕೆ 2 ಸರೀಸೃಪಗಳು, ಆಯ್ಕೆ 3 ಪಕ್ಷಿಗಳು, ಆಯ್ಕೆ 4 1 ಮತ್ತು 2 ಮಾತ್ರ ಸರಿ. ಸೊ 3 ಕೋಣೆಗಳ ಹೃದಯವನ್ನು ನಾವುಗಳು ಉಭಯವಾಸಿಗಳು ಮತ್ತು ಸರೀಸೃಪಗಳಲ್ಲಿ ಕಾಣ್ತೀವಿ. ಸೊ ಆಯ್ಕೆ 4 1 ಮತ್ತು 2 ಮಾತ್ರ ಸರಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, 2 ಕೋಣೆಗಳ ಹೃದಯ ಹೊಂದಿರುವುದು. ಹಾಗಾದರೆ ಯಾವುವು 2 ಕೋಣೆಗಳ ಹೃದಯವನ್ನು ಹೊಂದಿದ್ದಾವೆ? ಆಯ್ಕೆ 1 ಉಭಯವಾಸಿಗಳು, ಆಯ್ಕೆ 2 ಸರೀಸೃಪಗಳು, ಆಯ್ಕೆ 3 ಪಕ್ಷಿಗಳು, ಆಯ್ಕೆ 4 ಮೀನುಗಳು. 2 ಕೋಣೆಗಳ ಹೃದಯವನ್ನು ಯಾವ ಹೊಂದಿರ್ತಾವಪ್ಪ ಅಂದರೆ ಆಯ್ಕೆ 4 ಮೀನುಗಳು ಇರ್ತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಕಂಡು ಬರುವುದು. ಹಾಗಾದರೆ ಇಮ್ಮಡಿ ಪರಿಚಲನೆ ಯಾವುದರಲ್ಲಿ ಕಂಡು ಬರ್ತದೆ ನೋಡೋಣ. ಆಯ್ಕೆ 1 ಉಭಯವಾಸಿಗಳು, ಆಯ್ಕೆ 2 ಸರೀಸೃಪಗಳು, ಆಯ್ಕೆ 3 ಅಕಶೇರುಕಗಳು, ಆಯ್ಕೆ 4 ಕಶೇರುಕಗಳು. ಇಮ್ಮಡಿ ಪರಿಚಲನೆಯು ಮುಖ್ಯವಾಗಿ ಕಂಡುಬರೋದು ಅದು ಕಶೇರುಕಗಳಲ್ಲಿ ಅಂತ ಹೇಳ್ತಾರೆ. 10ನೆಯ ಪ್ರಶ್ನೆ,
ರಕ್ತವನ್ನು ಹೃದಯದಿಂದ ವಿವಿಧ ಭಾಗಗಳಿಗೆ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವುದು ಯಾವುದು? ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವುದು ಯಾವುದು? ನೋಡುವ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಅಪಧಮನಿಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಮೇಲಿನ ಎಲ್ಲವೂ. ಮುಖ್ಯವಾಗಿ ಹೃದಯದಲ್ಲಿರ್ತಕ್ಕಂಥ ರಕ್ತವನ್ನು ದೇಹದ ವಿವಿಧ ಅಂಗಗಳಿಗೆ ಸಾಗಿಸಲ್ಪಡುವುದು ಅದು ಅಪಧಮನಿಗಳ ಮೂಲಕ. ಆಯ್ಕೆ 2 ಅಪಧಮನಿಗಳು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12. ವಿವಿಧ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುವುದು ಯಾವುದು? ವಿವಿಧ ಅಂಗಗಳಿರ್ತಕ್ಕಂಥ ರಕ್ತವನ್ನು ಸಂಗ್ರಹಿಸ್ತವೆ ಮತ್ತು ಇವೇನು ಮಾಡ್ತಾವಪ್ಪ ಅಂದ್ರೆ ಮರಳಿ ಹೃದಯಕ್ಕೆ ತಂದು ಕೊಡ್ತವೆ. ಹಾಗಾದ್ರೆ ಇವು ಯಾವುವು ನೋಡೋಣ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಅಪಧಮನಿಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಮೇಲಿನ ಎಲ್ಲವೂ. ಆಯ್ಕೆ ಉತ್ತರ ಇತ್ತು 3 ಅಭಿಧಮನಿಗಳು ವಿವಿಧ ಅಂಗಗಳಿರ್ತಕ್ಕಂಥ ರಕ್ತವನ್ನು ಸಂಗ್ರಹಿಸ್ತವೆ ಮತ್ತು ಹೃದಯಕ್ಕೆ ಮರಳಿ ತಂದು ಕೊಡ್ತಕ್ಕಂಥ ಕೆಲಸವನ್ನು ಅವು ಮಾಡ್ತವೆ. ಮುಂದಿನ ಪ್ರಶ್ನೆ, ರಕ್ತವನ್ನು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡ್ತಕ್ಕಂಥವು ಯಾವುವು? ನೋಡಿ, ಕೇವಲ ಒಂದೇ ದಿಕ್ಕಿನಲ್ಲಿ ರಕ್ತವನ್ನು ಹರಿಲಿಕ್ಕೆ ಬಿಡ್ತವೆ. ಇವು ಯಾವುವು? ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಅಪಧಮನಿಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕವಾಟಗಳು. ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡ್ತಕ್ಕಂಥ ಸಹಾಯಕವಾದವುಗಳೇ ಆಯ್ಕೆ 4 ಕವಾಟಗಳು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರತಕ್ಕಂಥ ಅತ್ಯಂತ ಸಣ್ಣ ನಾಳವನ್ನು ಏನಂತ ಕರೀತಾರೆ? ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರತಕ್ಕಂಥ ಅತ್ಯಂತ ಸಣ್ಣವಾದ ನಾಳಕ್ಕೆ ಏನಂತ ಕರೀತಾರೆ? ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕವಾಟಗಳು. ಅದರ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2 ಎಸ್ ಲೋಮನಾಳಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 15. ರಕ್ತವನ್ನು ಅಂಗ ಮತ್ತು ಅಂಗಾಂಶದಿಂದ ಹೊರಗೆ ಸಾಗಿಸುವವು. ಸೊ ರಕ್ತ ಏನು ಮಾಡ್ತಾವಪ್ಪ ಅಂದ್ರೆ ಅಂಗ ಮತ್ತು ಅಂಗಾಂಶದಿಂದ ಹೊರಗೆ ಯಾವುದರ ಮೂಲಕ ಸಾಗಿಸಲ್ಪಡ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕವಾಟಗಳು. ರಕ್ತವನ್ನು ಅಂಗ ಮತ್ತು ಅಂಗಾಂಶದಿಂದ ಹೊರಗಡೆ ಸಾಗಿಸಲ್ಪಡೋದೇ ಅದು ಲೋಮನಾಳಗಳ ಮೂಲಕ. ಇಂಪಾರ್ಟೆಂಟ್ ಇತ್ತು ಮಕ್ಕಳಿದು. ಮುಂದಿನ ಪ್ರಶ್ನೆ, ದೇಹದಲ್ಲಿ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಮಾಡುವುದನ್ನು ತಪ್ಪಿಸಲು ರಕ್ತವು ಏನನ್ನ ಹೊಂದಿರ್ತದೆ? ನೋಡಿ, ನಮ್ಮ ದೇಹದಲ್ಲಿ ಹೃದಯ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಮಾಡುವುದನ್ನು ತಪ್ಪಿಸಲಿಕ್ಕೆ ಆ ರಕ್ತ ಏನನ್ನು ಹೊಂದಿರ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕಿರುತಟ್ಟೆಗಳು. ಸರಿ ಉತ್ತರ ಇತ್ತು ಆಯ್ಕೆ 4 ಕಿರುತಟ್ಟೆಗಳು. ನಮ್ಮ ದೇಹದಲ್ಲಿ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಆದರೆ ಅದನ್ನು ತಪ್ಪಿಸಲಿಕ್ಕೆ ರಕ್ತ ಏನು ಮಾಡಿರ್ತದಪ್ಪ ಅಂದ್ರೆ ಕಿರುತಟ್ಟೆಗಳನ್ನು ಹೊಂದಿರ್ತದ. ಮುಂದಿನ ಪ್ರಶ್ನೆ 17. ಇದು ದೇಹದ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ಸೋರಿಕೆಗಳನ್ನು ನಿಲ್ಲಿಸುತ್ತದೆ. ನೋಡಿ, ಯಾವುದು ದೇಹದ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ಸೋರಿಕೆಗಳನ್ನು ನಿಲ್ಲಿಸ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ಅಭಿಧಮನಿಗಳು, ಆಯ್ಕೆ 4 ಕಿರುತಟ್ಟೆಗಳು. ಸರಿ ಉತ್ತರ ಇತ್ತು ಆಯ್ಕೆ 4 ಕಿರುತಟ್ಟೆಗಳು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ರಕ್ತದೊಂದಿಗೆ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಇನ್ನೊಂದು ದ್ರವ ಯಾವುದು? ರಕ್ತದೊಂದಿಗೆ ಈ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇನ್ನೊಂದು ದ್ರವವನ್ನು ತಾವುಗಳು ಹೇಳಬೇಕು. ಆಯ್ಕೆ 1 ರಕ್ತನಾಳಗಳು, ಆಯ್ಕೆ 2 ಲೋಮನಾಳಗಳು, ಆಯ್ಕೆ 3 ದುಗ್ಧರಸ, ಆಯ್ಕೆ 4 ಕಿರುತಟ್ಟೆಗಳು. ರಕ್ತದೊಂದಿಗೆ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇನ್ನೊಂದು ದ್ರವ ಏನಂತ ಕರಿತೀವಪ್ಪ ಅಂದರೆ ನಾವು ದುಗ್ಧರಸ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡಿ, ಇಲ್ಲಿ 2 ಹೇಳಿಕೆಗಳಿದ್ದಾವೆ. 2 ಹೇಳಿಕೆಗಳು ಬಂದು. ಮೊದಲ ಹೇಳಿಕೆ ಏನಿತ್ತಪ್ಪ ಅಂದರೆ ದುಗ್ಧರಸ ರಕ್ತದ ಪ್ಲಾಸ್ಮಾದಂತೆಯೇ ಇದೆ ಒಂದು. ಎರಡನೇದು, ಇದು ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಅನ್ನು ಹೊಂದಿದೆ. ಇದು ದುಗ್ಧರಸದ ಬಗ್ಗೆ ಇರತಕ್ಕಂಥ ಹೇಳಿಕೆಗಳು ಇದಾವೆ. ಆಪ್ಷನ್ಸ್ ಏನಿದೆ ಅಂತಂದರೆ ಮೊದಲನೇದೇನಿದೆ, ಮೊದಲ ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಎರಡನೇದು ತಪ್ಪು ಅಂತ ಕೊಟ್ಟಿದ್ದಾರೆ. ಮೂರನೇದರಲ್ಲಿ 1 ಮತ್ತು 2 ಸರಿ ಅಂತ ಹೇಳಿದ್ದಾರೆ. 4ರಲ್ಲಿ
1 ಮತ್ತು 2 ತಪ್ಪಂತ ಹೇಳಿದ್ದಾರೆ. ದುಗ್ಧರಸ ರಕ್ತದ ಪ್ಲಾಸ್ಮಾದಂತೆಯೇ ಇದೆ. ಆಮೇಲೆ ಇದು ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ಗಳನ್ನು ಹೊಂದಿವೆ ಅಂತಕ್ಕಂಥ 2 ಹೇಳಿಕೆಗಳು ಏನಿದಾವಪ್ಪ ಅಂದರೆ ಸರಿ ಆಗಿದ್ದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗಳ ಮೂಲಕ ಕೇವಲ ವಿಜ್ಞಾನ ಅಷ್ಟೇ ಅಲ್ಲ, ಹಿಂದಿ, ಸಮಾಜ ವಿಜ್ಞಾನ, ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅದು ಕೂಡ ನಮ್ಮದೇ. ಸೊ ಅಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ MCQಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋದ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ, ತಾವುಗಳದನ್ನು ಒತ್ತಿ. ಸೊ ಕನ್ನಡ ಮತ್ತು ಇಂಗ್ಲೀಷ್ನ MCQಗಳನ್ನು ನೋಡ್ತೀರಾ ಮತ್ತು ಸ್ಮಾರ್ಟ್ ವರ್ಕ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತೀರಾ ಅಂತ ನಂಬುಗೆಯೊಂದಿಗೆ ಸೊ ಈ ದಿನದ ಈ ಜೀವಕ್ರಿಯೆಗಳು ಭಾಗ 1ರ ವಿಡಿಯೋದ ಕಡೆಯ ಪ್ರಶ್ನೆಯನ್ನು ಹೋಗ್ತಾ ಇದ್ದೀವಿ. ಸೊ ಕಡೆಯ ಪ್ರಶ್ನೆ ಇರತಕ್ಕಂಥದ್ದು, ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುವುದು ಯಾವುದು? ನೋಡಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಜೀರ್ಣವಾಗಿರ್ತಕ್ಕಂಥ ಮತ್ತು ಕರುಳಿನಿಂದ ಹೀರಲ್ಪಟ್ಟಿರ್ತಕ್ಕಂಥ ಕೊಬ್ಬನ್ನು ಯಾವುವು ಸಾಗಿಸ್ತವೆ? ಆಯ್ಕೆ 1 ದುಗ್ಧರಸ, ಆಯ್ಕೆ 2 ರಕ್ತ, ಆಯ್ಕೆ 3 ಕಿರುತಟ್ಟೆ, ಆಯ್ಕೆ 4 ಕವಾಟಗಳು. ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟಿರ್ತಕ್ಕಂಥ ಕೊಬ್ಬನ್ನು ಸಾಗಿಸಲಿಕ್ಕೆ ಮುಖ್ಯವಾಗಿ ಸಹಾಯಕವಾದವುಗಳೇ ಆಯ್ಕೆ 3 ಕಿರುತಟ್ಟೆಗಳು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಸೊ ನಾವೇನು ನಿಮಗೆ ಕೊಡ್ತಾ ಇದ್ದೀವಿ ಇದೆಲ್ಲ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಇರ್ತಕ್ಕಂಥದ್ದೇ. ಪರೀಕ್ಷೆಗಾಗಿ ನಿಮಗಾಗಿ ಏನು ಒಂದು ಪಠ್ಯಕ್ರಮವನ್ನು ಸಿಲೆಬಸ್ಸನ್ನು ಇಟ್ಟಿದಾರಲ್ಲ 30% ರೆಡ್ಯೂಸ್, ಅದರ ಮೇಲೇ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಡೀಟೇಲ್ ಆಗಿ ಇಲ್ಲ, ತಾವು ನೆನಪಿಟ್ಕೊಳ್ಳಿ. ಯಾಕಂದರೆ ನಿಮ್ಮ ಅಧ್ಯಯನದಲ್ಲಿ ನಾವು ನಿಮಗೆ ಖಂಡಿತವಾಗಿ ಒಂದು ಡಿಸ್ಟರ್ಬೆನ್ಸ್ ತೊಂದರೆಯನ್ನು ಮಾಡೋದಿಲ್ಲ. ಏನು ವಿಷಯ ಇದೆ ಅದೇ ವಿಷಯಗಳನ್ನ ಕೊಡ್ತಾ ಇದ್ದೀವಿ, ಡೀಟೇಲ್ಡ್ ಆಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋವನ್ನು ಮುಗಿಸೋಣ. ಸೊ ಮತ್ತೆ ನಾವುಗಳು ಜೀವಕ್ರಿಯೆಗಳು ಭಾಗ 2ರ ವಿಡಿಯೋದಲ್ಲಿ ಭೇಟಿಯಾಗೋಣ. ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ, ಗೆಳೆಯರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ನಾನು ಪರಶುರಾಮ್ 10ನೇ ತರಗತಿಯ ಕೋರ್ ವಿಷಯದಲ್ಲಿ ವಿಜ್ಞಾನದಲ್ಲಿನೂ ಕೂಡ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು 6ನೆಯ ಪಾಠ ಜೀವಕ್ರಿಯೆಗಳು ಅಂತಕ್ಕಂಥ ಪಾಠದ ಮುಂದುವರಿದ ಭಾಗ, ಅಂದರೆ 2ನೆಯ ಭಾಗ ಹಾಗೂ ಕಡೆಯ ಭಾಗ. ಈ ಒಂದು ವಿಡಿಯೋದಲ್ಲಿ 21 ಪ್ರಶ್ನೆಗಳಿದ್ದಾವೆ. ಸೊ ಮೊದಲ ಭಾಗದಲ್ಲಿ 20 ಪ್ರಶ್ನೆಗಳಿದ್ದಾವೆ. ಒಟ್ಟಾರೆ 6ನೆಯ ಪಾಠದಲ್ಲಿ 41 ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ಗಳನ್ನು ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ಹೋಪ್ ಇವೆಲ್ಲ ನಿಮ್ಮ ಅಧ್ಯಯನದಲ್ಲಿ ಬಹಳಷ್ಟು ಸಹಕಾರಿ ಆಗ್ತವೆ ಅಂತ ಅನ್ಕೊಳ್ತಾ, ತಾವು ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಾದ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತ 2 ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಅವೆರಡಕ್ಕೂ ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತೋದ್ರಿಂದ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಈ ದಿನ ನಾವು ವಿಜ್ಞಾನದಲ್ಲಿ 6ನೆಯ ಪಾಠದ ಜೀವಕ್ರಿಯೆಗಳು 2ನೆಯ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 21, ಸಸ್ಯಗಳಿಗೆ ಹತ್ತಿರದ ಮತ್ತು ಶ್ರೀಮಂತ ಆಕಾರಗಳು ಯಾವುವು? ಆಯ್ಕೆ ಎ ಅಂದರೆ 1 ಮಣ್ಣು, 2 ನೈಟ್ರೋಜನ್, 3 ಫಾಸ್ಫರಸ್ ಮತ್ತು ಖನಿಜ, 4 ಮೇಲಿನ ಎಲ್ಲವು. ಸಸ್ಯಗಳಿಗೆ ಹತ್ತಿರದ ಮತ್ತು ಶ್ರೀಮಂತ ಆಕಾರಗಳೇಂದ್ರಪ್ಪ? ಅವು ಮೇಲಿನ ಎಲ್ಲವು ಅಂದರೆ ಮಣ್ಣು, ನೈಟ್ರೋಜನ್, ಫಾಸ್ಫರಸ್ ಮತ್ತು ಖನಿಜ ಎಲ್ಲ ಆಯ್ಕೆಗಳು ಸಸ್ಯಗಳಿಗೆ ಒಂದು ಹತ್ತಿರದ ಮತ್ತು ಶ್ರೀಮಂತ ಆಕಾರಗಳಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ 22, ಸಸ್ಯಗಳಲ್ಲಿ ಶಕ್ತಿಯ ಅವಶ್ಯಕತೆ ಕಡಿಮೆ ಮತ್ತು ನಿಧಾನಗತಿಯ ಸಾಗಾಣಿಕೆ ವ್ಯವಸ್ಥೆ ಇರಲು ಕಾರಣ ಏನು? ನೋಡಿ, ಸಸ್ಯಗಳಲ್ಲಿ ಶಕ್ತಿಯ ಅವಶ್ಯಕತೆ ಕಡಿಮೆ ಬೇಕು ಮತ್ತು ಅದು ಬಹಳಷ್ಟು ನಿಧಾನಗತಿಯ ಸಾಗಾಣಿಕೆ ವ್ಯವಸ್ಥೆ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಯ್ಕೆ ಎ ಸಸ್ಯಗಳು ಚಲಿಸುವುದಿಲ್ಲ, ಆಯ್ಕೆ 2ನೇದು ಹೆಚ್ಚಿನ ನಿರ್ಜೀವ ಅಂಗಾಂಶಗಳನ್ನು ಹೊಂದಿವೆ, 3 ಮೇಲಿನ 2 ಸರಿ ಇದ್ದಾವೆ, 4 ಮೇಲಿನ ಯಾವುದೂ ಅಲ್ಲ. ಸಸ್ಯಗಳಲ್ಲಿ ಶಕ್ತಿಯ ಅವಶ್ಯಕತೆ ಕಡಿಮೆ ಬೇಕು ಮತ್ತು ನಿಧಾನಗತಿಯ ಸಾಗಾಣಿಕಾ ವ್ಯವಸ್ಥೆಗೆ ಮುಖ್ಯ ಕಾರಣ ಏನಪ್ಪ ಅಂದರೆ ಆಯ್ಕೆ 3 ಮೇಲಿನ 2 ಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣವನ್ನು ಸಾಗಿಸ್ತಕ್ಕಂಥ ಅಂಗ ಯಾವುದು? ನೋಡುವ. ಎ ಜೈಲಮ್, 2 ಫ್ಲೋಯಮ್, 3 ಮೇಲಿನ 2 ಸರಿ, 4 ಮೇಲಿನ ಯಾವುದೂ ಅಲ್ಲ. ಮಣ್ಣಿನಿಂದ ಪಡೆದಿರ್ತಕ್ಕಂಥ ನೀರಾಗಿರ್ಬೋದು, ಲವಣಗಳನ್ನು ಸಾಗಿಸ್ತಕ್ಕಂಥ ಮುಖ್ಯ ಅಂಗ ಅದು ಆಯ್ಕೆ 1 ಜೈಲಮ್ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸುವ ಅಂಗಾಂಶ. ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸ್ತಕ್ಕಂಥ ಅಂಗಾಂಶ ಯಾವುದು? ನೋಡೋಣ. 1 ಜೈಲಮ್, 2 ಫ್ಲೋಯಮ್, 3 ಮೇಲಿನ 2 ಸರಿ, 4 ಮೇಲಿನ ಯಾವುದೂ ಅಲ್ಲ.
ಸರಿ ಉತ್ತರ ಇತ್ತು. ಆಯ್ಕೆ 2 ಫ್ಲೋಯಂ ಏನು ಮಾಡ್ತದಪ್ಪ ಅಂದ್ರೆ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸ್ತದ. ಆಹಾರ ಕೊಳವೆ ಅಂತ ಕರೀತಾರೆ. ಜೈಲಮ್ಗೆ ನೀರು ಕೊಳವೆ ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ 25. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಏನೆನ್ನುತ್ತಾರೆ? ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆಗೆ ಏನಂತ ಕರೀತಾರೆ? ಆಯ್ಕೆ 1 ಮರುಪೂರೈಕೆ, 2 ಬಾಷ್ಪ ವಿಸರ್ಜನೆ, 3 ವಿಸರಣೆ, 4 ಸಾಗಾಣಿಕೆ. ಸರಿ ಉತ್ತರ ಇತ್ತು. ಆಯ್ಕೆ 2 ಬಾಷ್ಪ ವಿಸರ್ಜನೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರ್ತಕ್ಕಂಥ ಲವಣಗಳ ಹೀರುವಿಕೆಗೆ ಸಹಾಯ ಮಾಡುವುದು ಯಾವುದು? ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರ್ತಕ್ಕಂಥ ಲವಣಗಳ ಹೀರುವಿಕೆಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು? ನೋಡೋಣ. ಆಯ್ಕೆ 1 ಮರುಪೂರೈಕೆ, ಆಯ್ಕೆ 2 ಬಾಷ್ಪ ವಿಸರ್ಜನೆ, ಆಯ್ಕೆ 3 ವಿಸರಣೆ, ಆಯ್ಕೆ 4 ಸಾಗಾಣಿಕೆ. ಸರಿ ಉತ್ತರ ಇತ್ತು. ಆಯ್ಕೆ 2 ಬಾಷ್ಪ ವಿಸರ್ಜನೆ ಏನು ಮಾಡ್ತದಪ್ಪ ಅಂದ್ರೆ ಸಹಾಯವನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ 27. ನೀರಿನ ಸಾಗಾಣಿಕೆಯಲ್ಲಿ ಬೇರಿನ ಒತ್ತಡದ ಪರಿಣಾಮವು ಈ ಸಮಯದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ನೋಡಿ, ನೀರಿನ ಸಾಗಾಣಿಕೆಯಲ್ಲಿ ಬೇರಿನ ಒತ್ತಡದ ಪರಿಣಾಮವು ಈ ಸಮಯದಲ್ಲಿ ಅತ್ಯಂತ ಮಹತ್ವವಾಗಿದೆ. 1 ಮುಂಜಾನೆ, 2 ಮಧ್ಯಾಹ್ನ, 3 ಸಾಯಂಕಾಲ, 4 ರಾತ್ರಿ. ಅದು ಉತ್ತರ ಇತ್ತು. ರಾತ್ರಿಯ ಸಮಯದಲ್ಲಿ ಅತ್ಯಂತ ಮಹತ್ವ ಆಗಿದೆ. ಮುಂದಿನ ಪ್ರಶ್ನೆ, ಈ ಸಮಯದಲ್ಲಿ ಪತ್ರರಂಧ್ರಗಳು ತೆರೆದಿದ್ದಾಗ ಬಾಷ್ಪ ವಿಸರ್ಜನೆಯ ಸೆಳೆತವು ಜೈಲಮ್ನಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿ ಆಗಿದೆ. ಯಾವ ಸಮಯದಲ್ಲಿ ಪತ್ರರಂಧ್ರಗಳು ತೆರೆದಿದ್ದಾಗ ಬಾಷ್ಪ ವಿಸರ್ಜನೆಯ ಸೆಳೆತಕ್ಕೆ ಜೈಲಮ್ನಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿ ಆಗಿರ್ತದೆ? 1 ಮುಂಜಾನೆ, 2 ಮಧ್ಯಾಹ್ನ, 3 ಸಾಯಂಕಾಲ, 4 ರಾತ್ರಿ. ಸರಿ ಉತ್ತರ ಇತ್ತು. ಬೆಳಗಿನ ಸಮಯ ಅಂದರೆ ಮುಂಜಾನೆಯ ಸಮಯ ಅಂತ ಹೇಳ್ತಾರೆ. ಆಯ್ಕೆ 1 ಮುಂಜಾನೆ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನೆಂದು ಕರೆಯುತ್ತಾರೆ? ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನಂತ ಕರೀತಾರೆ? ಆಯ್ಕೆ 1 ಸಾಗಾಣಿಕೆ, ಆಯ್ಕೆ 2 ಸ್ಥಾನಾಂತರಣ, ಆಯ್ಕೆ 3 ವಸ್ತು ಸ್ಥಾನಾಂತರಣ, ಆಯ್ಕೆ 4 ಹೊಂದಾಣಿಕೆ. ಸೊ ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಆಯ್ಕೆ 3 ವಸ್ತು ಸ್ಥಾನಾಂತರಣ ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 30. ವಸ್ತು ಸ್ಥಾನಾಂತರ ಕ್ರಿಯೆಯು ಜರುಗುವುದು. ಹಾಗಾದ್ರೆ ಯಾವುದರ ಮೂಲಕ ವಸ್ತು ಸ್ಥಾನಾಂತರಣ ಕ್ರಿಯೆ ನಡೀತದ? ಆಯ್ಕೆ 1 ಜೈಲಮ್, ಆಯ್ಕೆ 2 ಫ್ಲೋಯಂ, ಆಯ್ಕೆ 3 ಮೇಲಿನ 2, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸೊ ಉತ್ತರ ಇತ್ತು ಏನಪ್ಪ ಅಂತಂದ್ರೆ ವಸ್ತು ಸ್ಥಾನಾಂತರಣ ಕ್ರಿಯೆ ನಡೀತದ, ಅದು ಫ್ಲೋಯಂ ಅಂಗಾಂಶದ ಮೂಲಕ. ಆಯ್ಕೆ 2 ಫ್ಲೋಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. 31ನೇ ಪ್ರಶ್ನೆ, ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕ್ತಕ್ಕಂಥ ಜೈವಿಕ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ನಮ್ಮ ದೇಹದಿಂದ ಹೊರಹಾಕ್ತಕ್ಕಂಥ ಜೈವಿಕ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಆಯ್ಕೆ 1 ಸಾಗಾಣಿಕೆ, ಆಯ್ಕೆ 2 ಹೊರಹಾಕುವಿಕೆ, ಆಯ್ಕೆ 3 ವಿಸರ್ಜನೆ, ಆಯ್ಕೆ 4 ವಿಸರಣೆ. ಸರಿಯಾದ ಉತ್ತರ ಇತ್ತು. ಆಯ್ಕೆ 3 ವಿಸರ್ಜನೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 32. ಏಕಕೋಶೀಯ ಜೀವಿಗಳು ತ್ಯಾಜ್ಯಗಳನ್ನು ಹೊರಹಾಕಲು ಬಳಸುವ ಕ್ರಿಯೆ ಯಾವುದು? ಏಕಕೋಶೀಯ ಜೀವಿಗಳು ತಮ್ಮಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ಹೊರಹಾಕಬೇಕಾದ್ರೆ ಅದು ಯಾವ ಕ್ರಿಯೆಯನ್ನು ಬಳಸ್ತವೆ? ಆಯ್ಕೆ 1 ಸಾಗಾಣಿಕೆ, ಆಯ್ಕೆ 2 ಹೊರಹಾಕುವಿಕೆ, ಆಯ್ಕೆ 3 ವಿಸರ್ಜನೆ, ಆಯ್ಕೆ 4 ವಿಸರಣೆ. ಸೊ ಸರಿಯಾದ ಉತ್ತರ ಇತ್ತು. ಆಯ್ಕೆ 4 ವಿಸರಣೆ ಅಂತಕ್ಕಂಥ ಕ್ರಿಯೆಗಳ ಮೂಲಕ ಏಕಕೋಶ ಜೀವಿಗಳು ತಮ್ಮಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ಹೊರಹಾಕ್ತವೆ. ಮುಂದಿನ ಪ್ರಶ್ನೆ 33. ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರತೆಗೆಯುವುದು ಇದರ ಉದ್ದೇಶವಾಗಿದೆ. ನೋಡಿ, ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸೋಸ್ತದ ಮತ್ತು ಹೊರತೆಗೀತದ. ಇದು ಯಾವುದರ ಉದ್ದೇಶ ನೋಡೋಣ. ಆಯ್ಕೆ 1 ಮೂತ್ರ ತಯಾರಿಕೆ, ಆಯ್ಕೆ 2 ಮೂತ್ರ ಸಂಗ್ರಹ, ಆಯ್ಕೆ 3 ಮೂತ್ರ ಉತ್ಪಾದನೆ, ಆಯ್ಕೆ 4 ಮೂತ್ರ ವಿಸರ್ಜನೆ. ಸೊ ಇದು ಮುಖ್ಯವಾಗಿರ್ತಕ್ಕಂಥದ್ದಿತ್ತು. ಮೂತ್ರ ತಯಾರಿಕೆಯ ಉದ್ದೇಶ ಆಗಿರ್ತದ ಏನಪ್ಪಾ ಅಂದ್ರೆ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸ್ತದ, ಆಮೇಲೆ ಹೊರ ತೆಗೀತದ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 34. ರಕ್ತದಿಂದ ಯೂರಿಯಾ,
ಅಥವಾ ಯೂರಿಕ್ ಆಮ್ಲ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದು ಹಾಕ್ತಕ್ಕಂಥ ಅಂಗ ಯಾವುದು? ರಕ್ತದಿಂದ ಯೂರಿಯಾ ಆಗಿರಬಹುದು ಅಥವಾ ಯೂರಿಕ್ ಆಮ್ಲ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದು ಹಾಕ್ತಕ್ಕಂಥ ಅಂಗ ಯಾವುದು? 1 ಮೂತ್ರಕೋಶ, 2 ಮೂತ್ರನಾಳ, 3 ಮೂತ್ರದ್ವಾರ, 4 ಮೂತ್ರಪಿಂಡ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ 4 ಮೂತ್ರಪಿಂಡ. ಮುಂದಿನ ಪ್ರಶ್ನೆ, ಮೂತ್ರಪಿಂಡದಲ್ಲಿರುವ ಮೂಲಭೂತ ಸೋಸುವ ಘಟಕಗಳು. ಮೂತ್ರಪಿಂಡದಲ್ಲಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಸೋಸುವ ಘಟಕಗಳು ಯಾವುವು? 1 ಮೂತ್ರಕೋಶ, 2 ಮೂತ್ರನಾಳ, 3 ಲೋಮನಾಳಗಳು, 4 ಮೂತ್ರಪಿಂಡಗಳು. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ 3 ಲೋಮನಾಳಗಳು. ಇವು ಮೂತ್ರಪಿಂಡದಲ್ಲಿರ್ತಕ್ಕಂಥ ಮೂಲಭೂತ ಸೋಸುವ ಘಟಕಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಸಸ್ಯಗಳು ಹೆಚ್ಚಾದ ನೀರನ್ನು ಡ್ಯಾಶ್ ಮೂಲಕ ಹೊರಹಾಕುತ್ತವೆ? 1 ವಿಸರ್ಜನೆ, 2 ಅಭಿಸರಣ, 3 ವಿಸರಣೆ, 4 ಬಾಷ್ಪ ವಿಸರ್ಜನೆ. ಸಸ್ಯಗಳು ತಮ್ಮಲ್ಲಿರ್ತಕ್ಕಂಥ ಹೆಚ್ಚಾದ ನೀರನ್ನು ಅವು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತವೆ. ಆಯ್ಕೆ 4 ಬಾಷ್ಪ ವಿಸರ್ಜನೆ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ಡ್ಯಾಶ್ ಸಂಗ್ರಹವಾಗುತ್ತವೆ? ಈ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ಯಾವ ಭಾಗದಲ್ಲಿ ಸಂಗ್ರಹವನ್ನು ಆಗ್ತವೆ ಅಂತ ಪ್ರಶ್ನೆ ಇತ್ತು. ಆಯ್ಕೆ 1 ವಿಸರ್ಜನೆ, ಆಯ್ಕೆ 2 ಆಹಾರ ಸಂಗ್ರಾಹಕ, ಆಯ್ಕೆ 3 ರಸದಾನಿ, ಆಯ್ಕೆ 4 ರಸ ಸಂಗ್ರಹ. ಸಸ್ಯದ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ಯಾವ ಭಾಗದಲ್ಲಿ ಸಂಗ್ರಹವಾಗ್ತವೆ ಅಂದರೆ ಅದು ಇತ್ತು ಆಯ್ಕೆ 3 ರಸದಾನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 38, ಉಸಿರಾಟ ಪ್ರಕ್ರಿಯೆಯಲ್ಲಿ ಬಳಸುವ ಸಾವಯವ ಸಂಯುಕ್ತ. ಮನುಷ್ಯನ ಉಸಿರಾಟ ಪ್ರಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಸಾವಯವ ಸಂಯುಕ್ತ ಯಾವುದು? 1 ಗ್ಲೂಕೋಸ್, 2 ಸುಕ್ರೋಸ್, 3 ಮೇಲಿನ 2, 4 ಯಾವುದೂ ಅಲ್ಲ. ಉಸಿರಾಟ ಪ್ರಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಸಾವಯವ ಸಂಯುಕ್ತ ಆಯ್ಕೆ 1 ಗ್ಲೂಕೋಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಹೋಗೋಣ 39ಕ್ಕೆ. ಜೀವಕೋಶದ ಇತರ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸಲು ಬಳಕೆಯಾಗುವುದು? ಜೀವಕೋಶದ ಇತರ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸಲು ಬಳಕೆಯಾಗ್ತಕ್ಕಂಥದ್ದು ಯಾವುದು? 1 MNP, 2 ATP, 3 APT, 4 PTA. ಸರಿ ಉತ್ತರ ಇತ್ತು ಆಯ್ಕೆ 2 ATP. ಅಂದರೆ ಜೀವಕೋಶದ ಇತರೆ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸಲು ATP ಕ್ರಿಯೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಬಳಕೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಮಾನವನ ಸಾಗಾಣಿಕಾ ವ್ಯೂಹ ಒಳಗೊಂಡಿರ್ತಕ್ಕಂಥ ಭಾಗಗಳು. ಮನುಷ್ಯನ ಸಾಗಾಣಿಕಾ ವ್ಯೂಹದಲ್ಲಿ ಯಾವೆಲ್ಲ ಭಾಗಗಳು ಒಳಗೊಂಡಿರ್ತವೆ? 1 ಹೃದಯ, 2 ರಕ್ತ, 3 ರಕ್ತನಾಳ, 4 ಮೇಲಿನ ಎಲ್ಲವು. ಅದರ ಉತ್ತರ ಇತ್ತು ಮೇಲಿನ ಎಲ್ಲವು ಅಂತ. ಮಾನವನ ಸಾಗಾಣಿಕಾ ವ್ಯೂಹದಲ್ಲಿ ಹೃದಯ, ರಕ್ತ ಮತ್ತು ರಕ್ತನಾಳ ಈ 3 ಅಂಗಗಳು ಏನಾಗ್ತಾವಪ್ಪ ಅಂದ್ರೆ ಭಾಗವನ್ನು ವಹಿಸಿರ್ತವೆ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಬರೀ ವಿಜ್ಞಾನ ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನ, ಕನ್ನಡ, ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಸ್ಮಾರ್ಟ್ ವರ್ಕ್ನಲ್ಲಿನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿನೂ ಕೂಡ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಈ 2 ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಗೆಳೆಯರಿಗೆ, ಫ್ರೆಂಡ್ ಸರ್ಕಲ್ಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಅಷ್ಟೇ ಅಲ್ಲದೆ ನೀವುಗಳು ಟೆಲಿಗ್ರಾಮ್ ಗ್ರೂಪು ಕೂಡ ಬಂದು ಸೇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 41, ಮನುಷ್ಯರಲ್ಲಿ ವಿಲೀನ ರೂಪದ ನೈಟ್ರೋಜನ್ ತ್ಯಾಜ್ಯ ವಸ್ತುಗಳು ಮೂತ್ರಪಿಂಡಗಳಲ್ಲಿರುವ ಡ್ಯಾಶ್ಗಳಿಂದ ತೆಗೆದು ಹಾಕಲ್ಪಡುತ್ತದೆ? 1 ಲೋಮನಾಳ, 2 ಸಂಗ್ರಾಹಕ ನಾಳ, 3 ನೆಫ್ರಾನ್, 4 ಮೇಲಿನ ಎಲ್ಲವು. ಮನುಷ್ಯರಲ್ಲಿರ್ತಕ್ಕಂಥ ವಿಲೀನ ರೂಪದ ನೈಟ್ರೋಜನ್ ತ್ಯಾಜ್ಯ ವಸ್ತುಗಳು ಅವು ಮೂತ್ರಪಿಂಡಗಳಲ್ಲಿರ್ತಕ್ಕಂಥ ನೆಫ್ರಾನ್ಗಳಿಂದ ಏನಾಗ್ತದಪ್ಪ ಅಂದ್ರೆ ತೆಗೆದು ಹಾಕಲ್ಪಡ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ. ಸಿಗುವ ಮತ್ತೆ ಮುಂದಿನ ಭಾಗದ